ಮಾಸ್ಯ ಮಹಾತ್ಮ್ಯದಲ್ಲಿ ಸ್ವತಃ ವರಾಹದೇವರು ಹೇಳುವಂತಹ ಮಾತು, ಸಾಕ್ಷಾತ್ ಭಗವಂತನೇ ಹೇಳ್ತಾನೆ. ಚಕ್ರ ಮತ್ತು ಶಂಖ ಇವುಗಳನ್ನು ಎಲ್ಲಿ ಧಾರಣೆ ಮಾಡಬೇಕು ಅಂತ. ಧಾರಯೇ ತಪ್ತ ಚಕ್ರಂಚ ದಕ್ಷಿಣೇ ಬಾಹುಮೂಲಕೆ, ದಕ್ಷಿಣ ಬಾಹುವಿನಲ್ಲಿ ಒಂದು ತಪ್ತ ಚಕ್ರವನ್ನು ಧಾರಣೆ ಮಾಡಬೇಕು. ಒಂದು ಸ್ತನೇಚ ಜಠರೇ ಚೈವ, ಸ್ತನದ ಮೇಲೆ ಒಂದು. ಎರಡು ಜಠರೆ, ಹೊಟ್ಟೆಯ ಮೇಲೆ ಚಕ್ರವನ್ನ, ತಪ್ತ ಚಕ್ರವನ್ನ. ಮೂರು, ಇನ್ನೊಮ್ಮೆ ಗಮನಿಸಿ, ಧಾರಯೇ ತಪ್ತ ಚಕ್ರಂಚ, ತಪ್ತವಾದ ಚಕ್ರವನ್ನ ದಕ್ಷಿಣ ಬಾಹು ಮೂಲದಲ್ಲಿ ಒಂದು. ಸ್ತನೇಚ ಜಠರೇ ಚೈವ, ಸ್ತನದ ಮೇಲೆ ಎರಡು, ಹೊಟ್ಟೆಯ ಮೇಲೆ ಮೂರು. ಯಾವುದನ್ನ? ಚಕ್ರವನ್ನೇ, ಬೇರೆ ಬೇರೆ ಆಯುಧಗಳನ್ನಲ್ಲ. ತತಃ ಶಂಖಂತು ಸವ್ಯತಃ, ಎಡಬಾಹುವಿನ ಮೇಲೆ ತಪ್ತವಾದ ಶಂಖವನ್ನು ಧಾರಣೆ ಮಾಡಬೇಕು. ಭುಜಮೂಲೆ ಸ್ತನೇ ಚೈವ ಧಾರಯೇತ್ ಪಂಚಮುದ್ರಿಕಾಂ, ಸ್ತನದ ಮೇಲೂ ಧಾರಣೆ ಮಾಡಬೇಕು. ಈ ರೀತಿ 5 ಮುದ್ರೆಗಳನ್ನ, ತಪ್ತ ಮುದ್ರೆಗಳನ್ನ ಧಾರಣೆ ಮಾಡುವ ಕ್ರಮ ಇದೆ ಅಂತ ವರಾಹ ಪುರಾಣದಲ್ಲಿ ತಪ್ತಮುದ್ರಾ ಧಾರಣೆಯ ಬಗ್ಗೆ ತಿಳಿಸುವಾಗ ವರಾಹದೇವರು ಭೂದೇವಿಗೆ ಹೇಳಿರುವಂತಹ ಮಾತು. ಆದ್ದರಿಂದ ಇದರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಕೇವಲ 2 ಧಾರಣೆ ಮಾಡಬಹುದು, ಅದೂ ಸಂಪ್ರದಾಯ ಇದೆ. ಬಲಭುಜದಲ್ಲಿ ಚಕ್ರ, ಎಡಭುಜದಲ್ಲಿ ಶಂಖ. ತಪ್ತ ಚಕ್ರ, ತಪ್ತ ಶಂಖ 2 ಧಾರಣೆ ಮಾಡಬಹುದು. 5 ಮುದ್ರೆಗಳನ್ನು ಧಾರಣೆ ಮಾಡಬೇಕಾದ್ರೆ ಚಕ್ರ 3, ಶಂಖ 2, ಈ ರೀತಿಯಾಗಿ 5 ಮುದ್ರೆಯನ್ನು ಧಾರಣೆ ಮಾಡಬಹುದು. ಇದಲ್ಲದೆ ಇನ್ನು ಬೇರೆ ರೀತಿಯಾಗಿಯೂ 5 ಮುದ್ರೆ ಧಾರಣೆ ಮಾಡುವುದು ಉಂಟು. ಇನ್ನು ಬೇರೆ ರೀತಿಯಾಗಿ 5 ಮುದ್ರೆ ಧಾರಣೆ ಮಾಡುವುದು ಉಂಟು, ಅದನ್ನು ಹೇಳುತ್ತೇವೆ. ಆದರೆ ಚಕ್ರ 3, ಶಂಖ 2, ಈ ರೀತಿ 5 ಮುದ್ರಾ ಧಾರಣೆ ಮಾಡುವ ಏನೊಂದು ಕ್ರಮ ಉಂಟೋ ಇದು ಶಾಸ್ತ್ರೀಯ ಕ್ರಮವಲ್ಲ. ಇದು ಕೇವಲ ಇಚ್ಛೆಯಿಂದ ಯಾರೋ ಮಾಡಿಕೊಂಡದ್ದು, ಕಲ್ಪಿತ ಅಂತೇನು ಕೆಲವರು ಹೇಳ್ತಾರೋ ಅದು ಸರ್ವಥಾ ಸರಿಯಾದದ್ದಲ್ಲ. ಅದು ವರಾಹದೇವರು ಹೇಳುವಂತಹ ಮಾತು. ಅಪ್ರಸಿದ್ಧವಾದ, ಅನುಪಲಬ್ಧವಾದ ಪ್ರಮಾಣಗಳಲ್ಲಿ ಇರುವಂತಹ ವಚನ ಅಲ್ಲ ಇದು. ಮುದ್ರಿತವಾದ, ಅವರ ಶಿಷ್ಯರೇ ಮುದ್ರಣೆ ಮಾಡಿರುವಂತಹ ಚಾತುರ್ಮಾಸ್ಯ ಮಾಹಾತ್ಮ್ಯ ಪುಸ್ತಕದೊಳಗೆ ಅತ್ಯಂತ ಸ್ಫುಟವಾಗಿ ಉಪಲಬ್ಧವಾಗಿರುವಂತಹ ಪ್ರಮಾಣವಾಗಿದೆ. ವರಾಹದೇವರ ಈ ವಚನವನ್ನು ಗಮನಿಸಬೇಕು. ಹೀಗಾಗಿ ಎಲ್ಲ ಮಹಾಜ್ಞಾನಿಗಳು ಬೇರೆ ಬೇರೆ ಮಠಗಳಲ್ಲಿ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ಬಂದದ್ದುಂಟು. ಆ ಎಲ್ಲ ಪದ್ಧತಿಗಳಿಗೂ ಆಧಾರ ಇದೆ. ನಮ್ಮ ಮಠದಲ್ಲಿ ಹಾಗೂ ಇನ್ನು ಕೆಲವು ಮಠಗಳಲ್ಲಿ ಬಂದಿರುವಂತಹ ಏನು ಈ ಪಂಚಮುದ್ರಾಧಾರಣದ ಕ್ರಮ ಇದೆ, 3 ಚಕ್ರ 2 ಶಂಖ, ಇದು ವರಾಹದೇವರು ಭೂದೇವಿಗೆ ಹೇಳಿರುವಂತಹದ್ದು. ಇದನ್ನೇ ಮೊದಲು ಹೇಳಿದ್ದು, ಮೊಟ್ಟ ಮೊದಲು ಹೇಳಿದ್ದು ಈ ಪಂಚಮುದ್ರಾಧಾರಣ ಕ್ರಮವನ್ನ. ಶಕ್ತಿ ಇಲ್ಲದೆ ಇದ್ದಾಗ ಅಶಕ್ತರಿಗೆ 2, ಅಥವಾ ಸ್ವೇಚ್ಛೆಯ ಅವರ ಇಚ್ಛೆಗೆ ಅನುಗುಣವಾಗಿಯೂ 2 ಆಗಬಹುದು. ಹೀಗೆ ಬೇರೆ ಬೇರೆ ಕಲ್ಪಗಳನ್ನು ಹೇಳಿದ್ದಾರೆ. ಎಲ್ಲರೂ ಮಹಾಜ್ಞಾನಿಗಳು, ಎಲ್ಲ ಪೀಠ ಪರಂಪರೆಯಲ್ಲಿ ಬಂದಂತಹ ಪ್ರಾಚೀನರು, ಜ್ಞಾನಿಗಳು, ಪೂಜ್ಯರು, ಮಾನ್ಯರು. ಹೀಗಾಗಿ ಅವರವರು ಒಂದೊಂದು ಪಕ್ಷಗಳನ್ನು ಇಟ್ಟುಕೊಂಡಿದ್ದಾರೆ. ಕೆಲವರು 2 ಆರಿಸಿಕೊಂಡ್ರು, ಕೆಲವರು 5 ಆರಿಸಿಕೊಂಡ್ರು. ಎಲ್ಲವೂ ಶಾಸ್ತ್ರೀಯ. ಆದರೆ ಇನ್ನೊಂದನ್ನ ಅಶಾಸ್ತ್ರೀಯ ಅಂತ ಮಾತ್ರ ಹೇಳುವಂತಹ ದಾರಿಗೆ ಹೋಗಬಾರದು. 5 ಮುದ್ರೆಗಳು ಅಂತನ್ನುವ ಪಕ್ಷದಲ್ಲಿಯೂ ಕೂಡ ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣದ ನಾಮಮುದ್ರಾ, ಹೀಗೆ 5 ಅಂತ ವಿಜೇಂದ್ರ ಸ್ವಾಮಿಗಳವರು ಹೇಳಿದ್ದಿಲ್ಲ. ಹಾಗೂ ಪ್ರಮಾಣಗಳಿದ್ರೆ ಅಭ್ಯಂತರ ಇಲ್ಲ. ವಿಜೇಂದ್ರ ಸ್ವಾಮಿಗಳು ಹೇಳಿದ್ದು ಲಲಾಟೇತು ಗದಾಧಾರ್ಯ, ಮೂರ್ಧ್ನಿ ಚಾಪ ಶರೌ ತಥಾ, ತಲೆಯ ಮೇಲೆ ಬಾಣ ಬಿಲ್ಲು, ಹೃನ್ಮಧ್ಯೆ ನಂದಕಂಚೈವ ಖಡ್ಗ, ಹೃದಯದಲ್ಲಿ ಶಂಖಚಕ್ರೆ ಭುಜದ್ವಯೇ, ಈ ರೀತಿ ಪಂಚಮುದ್ರೆಗಳನ್ನು ಹೀಗೂ ಒಂದು ಪಕ್ಷ ಇದೆ ಅಂತ ವಿಜಯೇಂದ್ರ ಶ್ರೀಪಾದಂಗಳವರು ಪ್ರಮಾಣ ಪುರಸ್ಸರವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ರೀತಿಯ ಪ್ರಮಾಣಗಳುಂಟು. ವಿಷ್ಣು ರಹಸ್ಯದಲ್ಲಿಯೂ ಕೂಡ, ಇದು ವರಾಹ ಪುರಾಣ, ಅದರಂತೆ ವಿಷ್ಣು ರಹಸ್ಯದಲ್ಲಿಯೂ ಕೂಡ
ಈ ಪ್ರಮಾಣಗಳ ಉದಾಹರಣೆಯನ್ನು ಕೆಲವರು ಮಾಡಿದ್ದಾರೆ, ವಿಷ್ಣು ರಹಸ್ಯ, ವರಾಹ ಪುರಾಣ ಅಂತ. ಆದರೆ ಅದರೊಳಗಿದ್ದದ್ದು ಹೀಗಿದೆ: ಸದಹೇದ್ ದಕ್ಷಿಣೇ ಬಾಹೌ ಚಕ್ರಂ ಶಂಖಂಚ ವಾಮತಃ. ಚಕ್ರ ಶಂಖ ಎರಡೇ ಹೆಸರು ಹೇಳಿ. ದಕ್ಷಿಣೇ ಬಾಹೌ ಚಕ್ರಂ ಶಂಖಂಚ ವಾಮತಃ ಸ್ತನಯೋರೂರ್ಧ್ವತಶ್ಚಾಪಿ. ಚಕ್ರ ಶಂಖ ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿ ಇದೇ ಚಕ್ರ ಶಂಖಗಳನ್ನು ಸ್ತನದ ಮೇಲ್ಭಾಗದಲ್ಲಿಯೂ ಧಾರಣೆ ಮಾಡಬೇಕು. ತಥಾ ಉದರೇ, ಹೊಟ್ಟೆಯ ಮೇಲೂ ಧಾರಣೆ ಮಾಡಬೇಕು ಎಂಬುದಾಗಿ ವಿಷ್ಣು ರಹಸ್ಯ ಪುರಾಣವೂ ಕೂಡ ಸ್ಪಷ್ಟವಾಗಿ ಚಕ್ರಶಂಖಗಳನ್ನೇ, ಚಕ್ರ 3 ಶಂಖ 2 ಈ ಕ್ರಮದಲ್ಲಿಯೇ 5 ಧಾರಣೆ ಮಾಡಬೇಕು ಅಂತ ವಿಷ್ಣು ರಹಸ್ಯವೂ ಹೇಳುತ್ತದೆ, ವರಾಹ ಪುರಾಣವೂ ಹೇಳುತ್ತದೆ. ಎರಡೂ ಪ್ರಮಾಣಗಳು ಕೂಡ ಇಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇರುವಾಗ ಯಾವುದೇ ರೀತಿಯ ಶಂಕೆಗೆ ಅವಕಾಶ ಬೇಡ. ಜೊತೆಗೆ ನಾವು ಈಗ ಹೇಳುವುದಕ್ಕೆ ಬಂದದ್ದು ಆತ್ತಚಕ್ರ. ಈ ಚಕ್ರ ಅನ್ನುವ ಶಬ್ದಕ್ಕೆ ಒಟ್ಟು ಆಯುಧ ಅಂತೇನು ಅರ್ಥ ಮಾಡಿದರೋ ಇದು ನಮಗೆಲ್ಲ ಶ್ರುತಿಗಳ ವ್ಯಾಖ್ಯಾನ ಮಾಡುವುದಕ್ಕೂ ಅನುಕೂಲ ಆಯಿತು. ಸತ್ಯಧರ್ಮ ತೀರ್ಥರು ಮಾಡಿದ ವ್ಯಾಖ್ಯಾನ. ಕೆಲವು ಕಡೆಗೆ ಕೇವಲ ಚಕ್ರವನ್ನು ಧಾರಣೆ ಮಾಡಬೇಕು ಅಂತ ಉಂಟಲ್ವೋ, ಚಕ್ರ ಧಾರಣೆ ಮಾಡಬೇಕು ಅಂದ್ರೆ ಭಗವಂತನ ಆಯುಧಗಳನ್ನು ಧಾರಣೆ ಮಾಡಬೇಕು ಅಂತ. ಆ ಆಯುಧಗಳನ್ನು ಪ್ರಮಾಣಗಳಲ್ಲಿ, ಸ್ಮೃತಿಗಳಲ್ಲಿ ಏನು ಹೇಳಿದ್ದಾರೆ, ಪದ್ಮಪುರಾಣಾದಿಗಳಲ್ಲಿ, ಉತ್ತರಾಖಂಡದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕ್ರಮದಲ್ಲಿ ನೀವು ಆಯುಧಗಳನ್ನು ಧಾರಣೆ ಮಾಡಿ ಅಂತ. ಮಾಡಲು ಹೊರಟದ್ದು ಭಾಗವತಕ್ಕೆ ವ್ಯಾಖ್ಯಾನ, ಮಾಡಿದ್ದು ಎಲ್ಲ ಶ್ರುತಿಗಳ ವ್ಯಾಖ್ಯಾನವನ್ನು ಸತ್ಯಧರ್ಮ ತೀರ್ಥರು ಈ ಮೂಲಕವಾಗಿ ಮಾಡಿದ್ದಾರೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತಾತ್ತ ಚಕ್ರ ಮಾತುಶ್ಚ ಮೇಯ ಶರಣಂಗತಾಯಾಃ. ಗ್ರಾಹಯತ್ಯಪಿ ಸುದರ್ಶನದ್ವಯಂ ಎಂಬುದಾಗಿ ಸುಮಧ್ವ ವಿಜಯದಲ್ಲಿ ಸುದರ್ಶನದ್ವಯಂ ಎಂಬುದಾಗಿ ಹೇಳಿದ್ದಾರೆ. ಸುದರ್ಶನದ್ವಯಂ ಎಂಬುದಾಗಿ ಹೇಳಿದ್ದರಿಂದ 2 ಕೊಡಬೇಕು 5 ಕೊಡಬಾರದು ಅನ್ನುವ ರೀತಿಯಲ್ಲಿ ಅರ್ಥ ಬರಬಹುದಲ್ಲ ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ಈ ಪ್ರಮಾಣದ ಪ್ರಕಾರ 2 ಕೊಡಬೇಕು ಅಂದ್ರೆ ಚಕ್ರನೇ 2 ಕೊಡಬೇಕಾಗತ್ತೆ, ಶಂಖ ಕೊಡಬಾರದು. ಗ್ರಾಹಯತ್ಯಪಿ ಸುದರ್ಶನದ್ವಯಂ, ಅಲ್ಲಿ ಸುದರ್ಶನದ್ವಯಂ ಅನ್ನುವುದಕ್ಕೆ ಅರ್ಥ ಬೇರೆ ಇದೆ. ಸುದರ್ಶನ ಚಕ್ರ, ಇನ್ನೊಂದು ಸುದರ್ಶನ ಅಂದ್ರೆ ಶ್ರೇಷ್ಠವಾದ ಜ್ಞಾನ. ಶ್ರೀಮದಾಚಾರ್ಯರು 2 ಕೊಡ್ತಾ ಇದ್ರು. ಚಕ್ರ, ತಪ್ತ ಚಕ್ರ ಧಾರಣೆಯನ್ನೂ ಮಾಡಿಸ್ತಾ ಇದ್ರು, ಜೊತೆಗೆ ಉತ್ತಮವಾದ ಸರ್ವಮೂಲಾದಿ ಗ್ರಂಥಗಳ ಮೂಲಕವಾಗಿ ಜ್ಞಾನವನ್ನು ನೀಡುತ್ತಾ ಇದ್ರು ಅಂತ. ಹಾಗಾದ್ರೆ ಶಂಖವನ್ನು ಕೊಡ್ತಾ ಇರಲಿಲ್ವೇ? ಸಜ್ಜನನ್ ಸಹ ಮಹಾದರೇಣ, ದರ ಅಂದ್ರೆ ಶಂಖ, ಮಹಾದರೇಣ ಸಹಿತ. ಶಂಖ ಹಿಂದೆ ದರ ಬಂದಿದೆ, ಅದನ್ನ ದರ ದರ ಅಂತ ಹೇಳಿದ್ರೆ ಹೇಗೆ? ಮಹಾದರ ಶ್ರೇಷ್ಠವಾದ ಶಂಖದಿಂದ ಸಹಿತವಾದ ಸುದರ್ಶನವನ್ನ ಕೊಡ್ತಾ ಇದ್ರು. ಚಕ್ರವನ್ನೂ ಕೊಡ್ತಾ ಇದ್ರು, ಸುದರ್ಶನವನ್ನೂ ಕೊಡ್ತಾ ಇದ್ರು. ಆ ಸುದರ್ಶನ ಚಕ್ರವನ್ನ 2 ಸಲ ಕೊಡ್ತಾ ಇದ್ರು ಅಂತ ಹೇಳಿಲ್ಲ ಅಲ್ಲಿ. ಶಾಸ್ತ್ರವೆಂಬ ದರ್ಶನವನ್ನ ಹಾಗೂ ಈ ಸುದರ್ಶನವನ್ನ 2 ಕೊಡ್ತಾ ಇದ್ರು. ಎಷ್ಟು ಸಲ ಹೇಳಲೇ ಇಲ್ಲ ಅವರು, ಎಷ್ಟು ಸಲ ಅಂತ ಹೇಳಿಲ್ಲ. ಶಂಖ ಹಾಗೂ ಚಕ್ರ ಮತ್ತು ಸರ್ವಮೂಲ ಗ್ರಂಥಗಳು ಎಲ್ಲದರ ಉಪದೇಶವನ್ನ ಮಾಡ್ತಾ ಇದ್ರು, ಜ್ಞಾನವನ್ನ ಕೊಡ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು. ಶಂಖಚಕ್ರಗಳನ್ನ ಕೊಟ್ಟರು ಅಂತಿದೆಯೇ ಹೊರತು ಎಷ್ಟು ಸಲ ಕೊಟ್ಟರು ಅಂತ ಅಲ್ಲಿ ಬಂದಿಲ್ಲ. ಆ ಶಂಖಚಕ್ರಗಳನ್ನ ಎಷ್ಟು ಕೊಡಬೇಕು ಅಂತ ಶ್ರೀಮದಾಚಾರ್ಯರ ಅಪ್ಪ ವರಾಹದೇವರು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ.